ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಆಮೇಲೆ ಸೂಪರ್, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ನಮ್ಮತ್ತೆ ನಮ್ಮವರು ಮಗುನ ಕರ್ಕೊಂಡು ಎಕ್ಸಿಬಿಷನ್ಗೆ ಬಂದಿದ್ದೀವಿ. ರೋಬೋಟಿಕ್ ಅನಿಮಲ್ಸ್ ಪ್ಲ್ಯಾನ್ ಅಂತಂದ. ಅಲ್ಲಿ ಒಬ್ಬ ಪರ್ಸನ್ಗೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ನಮ್ಮವರು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಎಂಟ್ರೆನ್ಸಲ್ಲೇ ಅನಿಮಲ್ಸ್ದು ಫೋಟೋಸ್ ಎಲ್ಲ ಹಾಕಿದ್ರು. ಅದನ್ನು ನೋಡ್ತಿದ್ರೇ ಗೊತ್ತಾಗ್ತಿತ್ತು ಒಳಗಡೆ ಫಸ್ಟ್ ಎಂಟ್ರೆನ್ಸಲ್ಲಿ ಅನಿಮಲ್ಸೇ ಸಿಗೋದು ಅಂದ್ಕೊಳ್ತಾ ಇದ್ದೆ. ಇದಕ್ಕೂ ಮುಂಚೆ ಒಂದು ಸಾರಿ ಬೇಗೂರ ಹತ್ರ ಹೋಗಿದ್ವಿ. ಅಲ್ಲೂ ಕೂಡ ಹೀಗೆ ಸೇಮ್ ಇತ್ತು. ಪಾಪಗೆ ಸ್ವಲ್ಪ ಚೇಂಜಸ್ ಆಗುತ್ತಲ್ವಾ ಅಂತ ಹೇಳಿ ಹೋದ್ವಿ. ಪಾಪು ಮಾತ್ರ ತುಂಬ ಎಂಜಾಯ್ ಮಾಡಿದ್ಲು. ಫಸ್ಟು ಎಂಟ್ರೆನ್ಸನ್ನಲ್ಲಿ ಗೊರಿಲ್ಲ ಹಾಕಿರೋದ್ರಿಂದ ನೋಡಿ ಭಯಪಟ್ಲು. ಆಮೇಲೆ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಎಂಟ್ರೆನ್ಸಿನಲ್ಲೇ ಅನಿಮಲ್ಸ್ದು ಎಲ್ಲ ಇದಾಕಿದ್ದಾರೆ. ಅದು ನೋಡಿಯೇ ಒಳಗಡೆ ಬರಲ್ಲ ಅಂತೇಳಿ ಹೇಳ್ತಾ ಇದ್ಲು. ಆಟ ಮಾಡಿಕೊಂಡು ಹೆದ್ರುಕೊತಾ ಇದ್ಲು. ಆಮೇಲೆ ಒಳಗಡೆ ಹೋದ್ಮೇಲೆ ಸರಿ ಹೋದ್ಲು. ಒಳಗಡೆ ಬರೋದಕ್ಕೆ ಭಯ ಪಡ್ತಾಯಿದ್ಲು. ಅದಕ್ಕೆ ಅವರು ಎತ್ಕೊಂಡ್ರು. ಹೋಗಿದ ತಕ್ಷಣವೇ ಡೈನೋಸರ್ ನೋಡಿದ ತಕ್ಷಣ ಭಯವಿದ್ಲು. ಅನಿಮಲ್ ತುಂಬ ದೊಡ್ಡದಾಗಿತ್ತು. ಹಾಗಾಗಿ ಅವಳು ಭಯಪಟ್ಲ ಅಂತೇಳಿ ಅವಳನ್ನು ಎತ್ಕೊಂಡೆ ಎಲ್ಲ ಅನಿಮಲ್ಸ್ನೂ ತೋರಿಸ್ತಾಯಿದ್ರು. ಆಮೇಲೆ ಮುಂದೆ ಹೋಗ್ತಾ ಸರಿ ಹೋದ್ಲು. ಸ್ವಲ್ಪ ಫಸ್ಟು ಸ್ಟಾರ್ಟಿಂಗ್ ಮಾತ್ರ ಹಾಗಾಡಿದ್ಲು. ಆಮೇಲೆ ಅವರೇ ಮುಟ್ಟು ಅಂತ ಹೇಳಿ ಭಯ ಹೋಗ್ಸೋದಕ್ಕೆ ತೋರಿಸ್ತಾಯಿದ್ರು. ಎಲ್ಲ ಥರದ ಅನಿಮಲ್ಸು ಇತ್ತು. ತುಂಬ ಜನ ಕೂಡ ಇದ್ದರು, ಮಕ್ಕಳು ಕೂಡ ಇದ್ದರು. ಇವರು ಅದನ್ನು ಅಂದರೆ ಒಂದೊಂದೇ ಅನಿಮಲ್ನು ತೋರಿಸಿ ಪಾಪುಗೆ ಹೇಳ್ತಾ ಇದ್ರು, ಇದು ಈ ಅನಿಮಲ್ಲು ನೋಡಲಿ ಹೇಗಿದೆ ಹಾಗೆ ಹೀಗೆ ಅಂತ ಹೇಳಿ. ಪಾಪುದು ಮಾತ್ರ ಮೈಂಡ್ ತುಂಬ ಚೆನ್ನಾಗಿ ಫ್ರೆಶ್ ಆಯಿತು ಅಂದ್ಕೊತೀನಿ. ಏಕೆಂದರೆ ತುಂಬ ಎಂಜಾಯ್ ಮಾಡಿದ್ಲು ಅವಳು. ಫಸ್ಟ್ ಭಯ ಪಡ್ತಾ ಇದ್ಲು. ಆಮೇಲೆ ಏನಿಲ್ಲ, ಆರಾಮಾಗಿ ಹೋಗ್ತಾ ಇದ್ಲು. ಅಲ್ಲಿ ಸಿಂಹದ ಹತ್ರ ಹೋಗಿ ಅದ್ರ ಬಾಯಿ ನಿಜವಾಗಿದ್ದೋ ಇಲ್ವೋ ನೋಡೋಣ ಅಂತ ಹೇಳಿ ನಮ್ಮ ಮನೆಯವರು ಚೆಕ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು. ಬಟ್ ಅಲ್ಲಿ ಬೋರ್ಡ್ ಹಾಕಿದ್ರು, ನೋಡಬಾರ್ದು ದಯವಿಟ್ಟು ಅಂತ ಹೇಳಿ. ಬಟ್ ಎಲ್ಲಿ ಕೇಳಬೇಕು ಮನುಷ್ಯನ ಜಾತಿ, ಇವ್ರು ಬಿಡ್ತಾರ ನೋಡ್ತಾ ಇದ್ರು. ಇನ್ನು ಅನಿಮಲ್ಸ್ನೆಲ್ಲ ನೋಡಿದ್ದಾಯಿತು. ಇನ್ನು ಫೋಟೋ ಇದು ಬ್ಯಾಕ್ಗ್ರೌಂಡು 3Dನಲ್ಲಿ ಇಟ್ಟಿದ್ರು. ಅಂದರೆ ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ನಿಂತ್ಕೊಂಡ್ರೆ ನಾವು ಅಲ್ಲೇ ಇದ್ದೀವಿ ಅನ್ನೋ ಥರ ಪಿಕ್ಚರ್ ಕಾಣಿಸ್ತಾ ಇತ್ತು. ಪಾಪುದು ಫೋಟೋಶೂಟ್ ಮಾಡಿದ್ವಿ ಸ್ವಲ್ಪ. ಹಿಂದೆಯಿಂದ ಫಾಲ್ಸ್ ಬೀಳೋ ನೀರು ತುಂಬ ಎಲ್ಲ ಇತ್ತು. ಅಲ್ಲಿಡ್ಕೋದು ಹಂಗೆ ಅದನ್ನೆಲ್ಲ ಫೋಟೋಶೂಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ಮಕ್ಕಳನ್ನ ಹತ್ರ ಫೋಟೋ ತೆಗಿಬೇಕು ಅಂದರೆ ತುಂಬ ಕಷ್ಟನಪ್ಪ, ಕೇಳೋದೇ ಇಲ್ಲ. ಹೆಂಗೆ ಬರುತ್ತೆ ಹಂಗೆ ಶಿವ ಅನ್ನಿಸ್ಕೊಂಡು ಫೋಟೋ ಅಷ್ಟು ತಗೊಂಡು ಒಳಗಡೆ ಹೋದ್ವಿ. ಮುಂದೆ ಇದೇ ಥರ ತುಂಬಾ ಇತ್ತು 3D ಪಿಕ್ಚರ್ಸು. ಅದನ್ನೆಲ್ಲ ತಗೊಂಡು ಕೂತ್ಕೊಳ್ಳೋ ಅಷ್ಟರೊಳಗೆ ಟೈಮ್ ಆಗುತ್ತೆ ಅಂತ ಹೇಳಿ ಪಾಪುನ ಒಳಗಡೆ ಕರ್ಕೊಂಡು ಹೋದ್ವಿ. ಒಳಗೆ ಹೋದರೆ ಅಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಥರ ಆಟ ಸಾಮಾನ್ಸು ಮತ್ತು ಇವೆಲ್ಲ ಇತ್ತು. ಪಾಪು ನೋಡಿ ನಾನು ಇದು ಬೇಕು ಅದು ಬೇಕು, ಅವ್ರಿಗೆ ಆಟ ಆಡೋ ಒಳಗಡೆ ಎಕ್ಸಿಬಿಷನ್ ಇದೆ ಅನ್ನೋದಕ್ಕಿಂತ ಬರೀ ಇವ್ನು ನೋಡಿದ್ದು ಇವ್ರು ತಕ್ಕೊಡಿ ಅವ್ರು ತಕ್ಕೊಡು ಅಂತ ಹೇಳಿ ಆಟ ಮಾಡಿ ಇಟ್ಕೊಂಡು ನಿಂತ್ಕೊಳ್ಳೋಳು. ಕೊನೆಗೆಲ್ಲ ಗೇಮೆಲ್ಲ ಮುಗಿಸ್ಕೊಂಡು ತೊಗೊಂಬರೋಣ ಅಂತ ಹೇಳಿ ಒಂದು ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋದ್ವಿ.
ಇಲ್ಲೋಡ್ ಮಗನ ಇದು ಇಲ್ಲೋಡ ಇದ್ಬೇಕಾ ಎಷ್ಟು ಅಣ್ಣ ಇದು ಅಣ್ಣ ಎಷ್ಟು ಇದು ಶಾಪ್ ಮಾಡೋಣ ಅಂತ ನೋಡಿದ್ವಿ, ಬಟ್ ರೇಟ್ ಜಾಸ್ತಿ ಇತ್ತು. ಇಲ್ಲಿಗೂ ಹೊರಗಡೆಗೂ ಕಂಪೇರ್ ಮಾಡಿದರೆ ಇಲ್ಲಿ ಜಾಸ್ತಿ ಇತ್ತು. ಸೊ ಹಂಗಾಗಿ ಹೊರಗಡೆನೇ ತಗೊಳ್ಳೋಣ ಅಂತ ಹೇಳಿ ನೋಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿಗೆ ಬಂದ ತಕ್ಷಣ ಪಾಪು ಮಾತ್ರ ಈ ಥರದ್ದು ಬೇಕೇ ಬೇಕು ಅಂತ ಹೇಳಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅವಳಿಗೆ ಬಾಲ್ಸ್ ಕೊಡ್ಸೋಣ ಅಂದ್ಕೊಂಡ್ವಿ, ಬಟ್ ಅವಳು ಬೇರೆಯೇ ತಗೊಂಡು ಕೊನೆಗೆ ತೋರಿಸ್ತೀನಿ ಏನು ತಗೊಂಡು ಅಂತ ಹೇಳಿ. ಇದನ್ನೆಲ್ಲ ಮುಗಿಸ್ಕೊಂಡು ಗೇಮ್ಸ್ ರೌಂಡಿಗೆ ಬಂದ್ವಿ. ಅಲ್ಲಿ ನೋಡ್ತಾ ಇದ್ದೆ, ಒಬ್ಬರು ಆಟ ಆಡ್ತಾಯಿದ್ರು. ಒಂದಿಷ್ಟು ಬಾಲ್ಸ್ನ ಕೊಡ್ತಾರೆ ಇಷ್ಟು ರೂಪಾಯಿಗೆ ಅಂತ ಹೇಳಿ. ಅಷ್ಟು ಬಾಲ್ಸ್ನ ಒಂದೊಂದು ನಾವು ಎಷ್ಟು ನಂಬರ್ಸಿಗೆ ಹಾಕ್ತೀವಿ ಅಷ್ಟು ನಂಬರ್ಸಿಗೆ ಕೌಂಟ್ ಮಾಡಿ ಕೊನೆಗೆ ಎಷ್ಟು ಕೌಂಟ್ ನಂಬರ್ ಬರುತ್ತೆ ಆ ಕೌಂಟ್ ನಂಬರ್ನಲ್ಲಿ ಏನು ಗಿಫ್ಟ್ ಇರುತ್ತೆ ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಎಷ್ಟು ಬಾಲ್ನ ಯಾವ್ಯಾವ ನಂಬರ್ಗೆ ಹಾಕ್ತೀವಿ ಅದೇ ನಂಬರ್ಗೆ ಒಂದೊಂದು ಥಿಂಗ್ಸ್ ಇಟ್ಟಿರ್ತಾರೆ. ಅದು ಎಷ್ಟ್ರದ್ದಾದ್ರೂ ಸರಿ, 10 ಸರಿ, 100 ರೂಪಾಯಿದಾದ್ರೂ ಸರಿ, ಎಷ್ಟ್ರದ್ದಾಗಿದ್ರು ಅದು ನಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಷ್ಟಾಗೋದಿಲ್ಲ. ಅಲ್ಲಿ 50 ರೂಪಾಯಿಗೆ ಯಾವುದಾದ್ರೂ ಒಂದು ಇದಕ್ಕೆ ಎಸೆದ್ರು ಅಷ್ಟು ಅಮೌಂಟು, ಮತ್ತು ಅಲ್ಲಿ ಏನೇನು ಗಿಫ್ಟ್ ಇದೆ ಅದೆಲ್ಲ ವಾಪಸ್ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಒಂದೇ ಸರಿ ಎಸಿತೀವಿ ಅಂದ್ಕೊಳ್ತೀವಿ, ಬಟ್ ಆಗಲ್ಲ. ಎಷ್ಟು ಯಾರಾದರೂ ಒಬ್ಬರು ಹಾಕ್ತಾರಾ ಅಂತ ನೋಡ್ತಾ ಇದ್ವಿ, ಬಟ್ ಯಾರೂ ಹಾಕಲೇ ಇಲ್ಲ. ನಾವು ಯಾವುದೇ ಆಗಲಿ ಫಸ್ಟು ಏನಾದರೂ ನಮ್ಮ ಕೈಲಿ ಆಗುತ್ತೆ ಅಂದ್ಕೊಂಡ್ರೆ ಅದು ಆಗಲ್ಲ, ಪ್ರಾಕ್ಟೀಸ್ ಇಲ್ಲದೇ. ಒಂದೇ ಸಾರಿ ಗುರಿ ಇಟ್ಟು ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಅದಕ್ಕಿದೆ ಈ ಗೇಮೇ ಸಾಕ್ಷಿ. ನಾವು ಸಡನ್ನಾಗಿ ಅದಕ್ಕೆ ಗುರಿ ಇಟ್ಟು ಎಸಿತೀವಿ ಅಂದರೆ ಅದು ಆಗಲ್ಲ ಅಂತ ಹೇಳಿ ಗೇಮ್ ತೋರಿಸ್ತಾ ಇತ್ತು. ಬಟ್ ಯಾರು ಸಡನ್ನಾಗಿ ಯಾರೂ ಎಸಿಲಿಲ್ಲ. ನಾನು ತುಂಬ ಹೊತ್ತು ನೋಡ್ತಾನೆ ನಿಂತ್ಕೊಂಡೆ. ನನ್ನ ಜೀವನನೂ ಹೀಗೆ ಅಂದ್ಕೊಂಡು ಮುಂದೆ ಹೋದ್ವಿ. ಇವರು ಕೂಡ ಟ್ರೈ ಮಾಡಿದರು, ಇವ್ರ ಕೈಲೂ ಆಗಲಿಲ್ಲ. ಅಷ್ಟು ಗ್ಲಾಸನ್ನ ಬೀಳಿಸಿದ್ರೆ 200 ಅಮೌಂಟ್ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಆಗಲ್ಲ, ಎಲ್ಲ ಲೋಟನೂ ಬೀಳೋದಿಲ್ಲ. ಇವರು ಟ್ರೈ ಮಾಡಿದ್ದು ವೇಸ್ಟ್ ಆಯಿತು ಅಂದ್ಕೊಂಡು ಎಕ್ಸಿಬಿಷನ್ ಒಳಗಡೆ ಮಗುನ ಕರ್ಕೊಂಡು ಹೋದ್ವಿ. ಇನ್ನು ಒಳಗಡೆ ಬಿಟ್ಟರೆ ಆಟ ಆಡೋದಕ್ಕೆ ಭಯ ಪಡ್ತಿದ್ಲು. ಅಂದರೆ ಎದ್ದು ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅಲ್ಲೇ ಸುತ್ತಮುತ್ತ ಇರೋ ಬಾಲ್ಗಳನ್ನೇ ತೊಗೊಂಡು ತೆಗೆದಿಸ್ಕೊಂಡು ಆಟ ಆಡ್ತಾಯಿದ್ಲು. ಮಕ್ಕಳೆಲ್ಲ ಜಂಪ್ ಮಾಡ್ತಾಯಿರೋದ್ರಿಂದ ಹಂಗಂಗೆ ಆಡ್ತಾಯಿದ್ಲು. ಕೊನೆಗೆ ಸರಿ ಹೋದ್ಲು. ನಿಂತ್ಕೊಂಡು ಎಲ್ಲ ಜಂಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಇದನ್ನು ಮುಗಿಸ್ಕೊಂಡು ಆಮೇಲೆ ಕಾಫಿನ ಇವರಿಗೆ ಕಂಫರ್ಟಬಲಾಗಿ ಆಡುವಂಥ ಗೇಮ್ಸ್ ಯಾವಿದೆ ಅಂತ ಹೇಳಿ ನೋಡಿ ಹುಡುಕಿ ಆಟ ಆಡಿಸ್ತಾ ಇದ್ವಿ.
ಇವಳಿಗಿದು ಸರಿ ಅನ್ನಿಸ್ತು, ಹಂಗಾಗಿ ಈ ಗೇಮಲ್ಲಿ ಕೂರಿಸಿದ್ವಿ. ತುಂಬ ಚೆನ್ನಾಗಿ ಕೂತ್ಕೊಂಡು ತುಂಬ ಖುಷಿ ಆಯಿತು ಅವಳು ಕೂತಿದ್ದು ನೋಡಿ. ಇನ್ನು ಈ ಕಾರ್ ಗೇಮಲ್ಲಿ ಕೂರಿಸಿದ್ರೆ ಅವಳು ನಮ್ಮನ್ನು ಮರ್ತೇ ಬಿಟ್ಲು. ಅವಳದೇ ಪ್ರಪಂಚದಲ್ಲಿ ತೇಲ್ತಾ ಇದ್ಲು, ಕಾಲ ಮೇಲೆ ಕಾಲು ಹಾಕ್ಕೊಂಡು ಸ್ಟೈಲಾಗಿ. ಈ ಗೇಮ್ನು ತುಂಬ ಎಂಜಾಯ್ ಮಾಡ್ತಾಯಿದ್ಲು, ತುಂಬ ಸ್ಟೈಲಾಗಿ ಕೂತ್ಕೊಂಡು ನನಗಂತೂ ಖುಷಿ ಆಗ್ತಾಯಿತ್ತು ಅವಳನ್ನು ನೋಡೋದಕ್ಕೆ. ಈ ಗೇಮಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ಇದರಲ್ಲಿ ಇದ್ದೀನಿ, ಭಯ ಆಗುತ್ತೆ ಅನ್ನೋದು ಏನಿರಲಿಲ್ಲ. ಬಟ್ ಸ್ಲೋಲಿ ಆಡ್ತಾಯಿದ್ರು, ಬಟ್ ಖುಷಿ ಆಗ್ತಿತ್ತು. ಇವಳಿಗೆ ಖುಷಿ ಆಗ್ತಿದೆಯಲ್ಲ ಅನ್ನೋದನ್ನೇ ನನಗೆ ಖುಷಿ ಆಗ್ತಿತ್ತು, ತಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಅವಳು ಆಟ ಆಡೋದು ನೋಡಿ ನಾನಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ. ಇನ್ನು ಈ ಗೇಮ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಪಾಪುನ ಬಿಟ್ಟು ಹೋಗೋದಕ್ಕಾಗಲ್ಲ. ಪಾಪುನ ಕರ್ಕೊಂಡು ಹೋಗೋದಕ್ಕೆ ಪಾಪುಗೆ 8 ವರ್ಷದ ಮೇಲೇನೋ ಆಗಿರಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಬೇಡ ಈ ಗೇಮ್ ಅಂದ್ಕೊಂಡ್ವಿ. ಇಬ್ಬರು ಹೋಗೋಣ ಅಂದ್ಕೊಂಡ್ವಿ, ಬಟ್ ಇಬ್ಬರು ಹೋಗಬೇಕು ಅಂತಂದರೆ ಪಾಪನ ಕರ್ಕೊಂಡು ಹೋಗಬೇಕು. ಒಬ್ರನ್ನ ಬಿಟ್ಟು ಒಬ್ರಿಗೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ. ಹೋಗ್ಲಿ ಅಂದ್ಕೊಂಡು ಸುಮ್ಮನಾದ್ವಿ. ಇನ್ನು ಒಳಗಡೆ ಹೋದ್ಮೇಲೆ ಸುಮ್ಮನೆ ಬರೋಕ್ಕಾಗುತ್ತಾ, ಏನಾದರೂ ತಿಂದೆ. ನನಗೆ ಚುರುಮುರಿ ಅಂದರೆ ಇಷ್ಟ ಅಂತೇಳಿ ಇವರು ಚುರುಮುರಿನ ಕಡೆನೇ ಹೋದರು. ಚುರುಮುರಿನ ಕೇಳಿದ್ದಕ್ಕೆ ಅವರು ಯಾವ್ದು ಬೇಕು ಅಂತ ಕೇಳಿದರು. ಚುರುಮುರಿನಲ್ಲಿ 2 ಥರ ಇದೆ, ಅದರಲ್ಲಿ ನಿಮ್ಗೆ ಯಾವ್ದು ಕೊಡಲಿ ಅಂತ. ಒಂದು ನಾರ್ಮಲ್ ಚುರುಮುರಿ, ಇನ್ನೊಂದು ಮಾವಿನಕಾಯಿ ಹಾಕಿ ಮಾಡೋಂತಹ ಚುರುಮುರಿ ಇದೆ ಅಂದರು. ಅವರು ಎಲ್ಲವಾಗ್ಲೂ ನಾರ್ಮಲ್ ಆಗಿರೋದೇ ಚುರುಮುರಿ ತಿಂದಿರಿದ್ದೀವಿ ಅಂತ ಹೇಳಿ ಈ ಸಲ ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂತ ಹೇಳಿ ಮಾವಿನಕಾಯಿ ಚುರುಮುರಿನ ತೊಗೊಂಡ್ರು. ಆಮೇಲೆ ತೊಗೊಂಡ್ಮೇಲೆ ಅನ್ನಿಸ್ತು ನಮಗೆ ಯಾಕಾದರೂ ತೊಗೊಂಡು ಅಂತ. ತುಂಬ ವೇಸ್ಟ್ ಅದು, ತುಂಬ ಮಾವಿನಕಾಯಿ ಹಾಕಿರೋದ್ರಿಂದ ಹುಳಿ ಆಗಿರೋದ್ರಿಂದ ಏನಷ್ಟು ಚೆನ್ನಾಗಿರಲಿಲ್ಲ. ನಮಗೆ ಬೇರೆಯವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ನಮ್ಗೆ ಮಾತ್ರ ಇಷ್ಟ ಆಗಲಿಲ್ಲ. ಸುಮ್ಮನೆ ವರ್ತ್ ಅಂತ ಹೇಳಿಬಿಟ್ಟು ತೊಗೊಂಡ್ಮೇಲೆ ಎಸೆಯೋಕ್ಕಾಗಲ್ಲ ಅಂತ ಹೇಳಿ ಇಬ್ಬರೂ ಒಂದು ಇದರಲ್ಲೇ ತಿನ್ಕೊಂಡ್ವಿ. ಚೆನ್ನಾಗಿದ್ದಿದ್ರೆ ಇನ್ನೊಂದು ಏನಾದರೂ ಹೇಳ್ತಿದ್ವಿ ಏನೋ ಗೊತ್ತಿಲ್ಲ, ಬಟ್ ನಮ್ಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಮಾವಿನಕಾಯಿದು ಅಷ್ಟಕ್ಕಷ್ಟೇ ನಾರ್ಮಲೇ ಬೆಟರ್ ಅನ್ನಿಸ್ತು. ಬೆಟರ್ ಆಗಿರುತ್ತೆ, ಡಿಫ್ರೆಂಟ್ ಅಂತ ಹೋಗಿ ಸುಮ್ಮನೆ ಅಮೌಂಟ್ ವೇಸ್ಟ್ ಆಯ್ತಲ್ಲ ಅಂದ್ಕೊಂಡು ತಿನ್ಕೊಂಡ್ವಿ. ಇನ್ನು ಮತ್ತೆ ನೆಕ್ಸ್ಟ್ ಗೇಮ್ಗೆ ಕೂರಿಸಿ ಆಡಿಸಿ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಆಮೇಲೆ ಇವಳಿಗೆ ಸರಿ ಹೋಗುವಂಥ ಗೇಮ್ ಯಾವುದಿದೆ ಅಂತ ನೋಡ್ತಾ ಇರುವಾಗ ನೆಕ್ಸ್ಟು ಏರೋಪ್ಲೇನ್ ಕಾಣಿಸ್ತು. ಬಟ್ ಅದರಲ್ಲಿ ಹೇಗೆ ಕೂರ್ತಾಳೆ, ಒಬ್ಬಳೇ ಕೂರಬೇಕಾಗಿರೋದ್ರಿಂದ ಒಬ್ಬಳೇ ಕೂರ್ತಾಳೆ ಅಂತ ಭಯ ಆಗ್ತಿತ್ತು. ಆದರೆ ಧೈರ್ಯ ಮಾಡಿ ಕೂರಿಸಿದ್ವಿ. ತುಂಬ ಚೆನ್ನಾಗಿ ಕೂತ್ಕೊಂಡ್ಳು, ಒಬ್ಬಳೇ ಕೂತಿದ್ಲು. ಖುಷಿ ಆಯಿತು. ಯಾವುದು ವೀಡಿಯೋ ಮಾಡುವಾಗ ತುಂಬ ಫಾಸ್ಟಾಗಿ ಹೋಗ್ತಿದ್ರಿಂದ ಯಾವುದ್ರಲ್ಲಿ ಇದ್ದಾಳೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆದರೂ ಧೈರ್ಯವಾಗಿ ಕೂತಿದ್ದಾಳೆ ಒಬ್ಬಳೆ. ಆಮೇಲೆ ಕೊನೆಗೆ ಎದ್ದು ನಿಂತ್ಕೊಳ್ಳೋಳು. ಅದು ನಿಲ್ಲೋವರೆಗೂ ನಮಗಂತೂ ಜೀವ ಬಾಯಲ್ಲಿ ಇರ್ತಿತ್ತು, ಅಷ್ಟು ಭಯ ಆಗ್ತಿತ್ತು. ಅವಳಿಗೇನೋ ಖುಷಿ, ಆದರೆ ನಮಗೆ ಅವಳೊಬ್ಬಳನ್ನೇ ಬಿಟ್ಟು ನಿಂತಿರೋದಕ್ಕೆ ಒಂದೊಂದು ಕ್ಷಣವೂ ಭಯ ಆಗ್ತಾ ಇರೋದು. ಇಷ್ಟನ್ನು ಆಟ ಆಡಿಸ್ಕೊಂಡು ಇನ್ನು ಮನೆ ಕಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅವಳಂತೂ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಅವಳಿಗೂ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ನನಗೂ ಖುಷಿ ಆಯಿತು. ಅವಳು ಖುಷಿ ಪಡ್ತಿದ್ದು ನೋಡಿನೇ ತುಂಬ ಖುಷಿ ಆಯಿತು.
ಈ ಥರ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಬೇಕು ಮಕ್ಕಳನ್ನ ಆವಾಗ ಅವ್ರಿಗೂ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.